ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಎಲ್ಲ ಕಡೆ ಇನ್ನು ವಾಟರ್ ಮೆಲನ್ದೇ ಹಬ್ಬ. ಮಕ್ಕಳಿಗೆ ಹೆಚ್ಚು ನೀರಿನಂಶ ಇರೋಂತಹ ಆಹಾರಗಳನ್ನ ಇನ್ಮೇಲೆ ಕೊಡಬೇಕು. ನೋಡಿಕೊಂಡು ನೀರನ್ನ ಕೂಡ ನಾವು ಕುಡಿಸ್ತಾ ಇರಬೇಕು. ಮಜ್ಜಿಗೆ ನೀರು ಮತ್ತು ಲೆಮನ್ ಜ್ಯೂಸ್, ಕಲ್ಲಂಗಡಿ ಈ ಥರದ್ದೆಲ್ಲನೂ ಕೊಡ್ತಾಯಿದ್ರೆ ಮಕ್ಕಳಿಗೆ ಚೆನ್ನಾಗಿ ನೀರಿನಂಶ ಮೈಗೆ ಸಿಗ್ತಾ ಇರುತ್ತೆ. ಹಾಗೆ ಈಗ ಎಕ್ಸಾಮ್ಸ್ ಬೇರೆ ನಡೀತಾ ಇದೆಯಲ್ಲ, ಎಕ್ಸಾಮ್ಸ್ ನಡೆಯೋದು ಮಕ್ಕಳಿಗಂದ್ರೂ ನಮಗೆ ಒಂದು ದೊಡ್ಡ ಎಕ್ಸಾಮ್ ನಡೆಯೋದಂಗೆ ಇರುತ್ತೆ. ನಾವು ಅಷ್ಟೊಂದು ಟೆನ್ಷನ್, ನಾವೆಷ್ಟೇ ಸ್ಟ್ರೆಸ್ ಮಾಡ್ಕೊಬಾರ್ದು, ಟೆನ್ಷನ್ ಮಾಡ್ಕೊಬಾರ್ದು ಅಂದ್ರೂ ಮಕ್ಕಳು ಎಕ್ಸಾಮ್ ಓದ್ತಾ ಇದ್ದಾರಾ ಇಲ್ವಾ ಅನ್ನೋದೊಂದು ಚಿಂತೆ, ಚೆನ್ನಾಗಿ ಓದಿದಾರಾ ಇಲ್ವಾ ಅಂತ ಒಂದು. ಆಮೇಲೆ ಅಲ್ಲಿ ಕಳ್ಸಿದ್ಮೇಲೆ ಅಲ್ಲಿ ಹೆಂಗೆ ಬರೀತಾರೋ, ಏನು ಬರೆದಿದ್ದಾರೋ ಅಂತ, ಅವ್ರ ಮನೆಗೆ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಅವ್ರಿಗಿಂತ ಎಕ್ಸ್ಟ್ರಾ ನಾವೇ ಯೋಚನೆ ಮಾಡ್ತಾಯಿರ್ತೀವಿ. ಅಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಇವಾಗ ಅವರೇ ತಾನೇ ಬರೆಯೋದು ಹೋಗ್ಬಿಟ್ಟು ಎಕ್ಸಾಮ್ನ. ಇವಾಗ ನಾವಿಲ್ಲಿ ಎಷ್ಟೇ ಯೋಚನೆ ಮಾಡಿದ್ರೂ ಅವ್ರಿಗೆ ಏನು ನೆನಪು ಬರುತ್ತೆ, ಅವ್ರು ಏನು ಓದಿರ್ತಾರೆ ಅದನ್ನೇ ಬರೆಯೋಕ್ಕೆ ಸಾಧ್ಯ. ಇಲ್ಲಿ ನಾವು ಎಕ್ಸ್ಟ್ರಾ ಯೋಚನೆ ಮಾಡಿದಷ್ಟು, ಸ್ಟ್ರೆಸ್ ತೊಗೊಂಡಷ್ಟು ಅಲ್ಲೇನೋ ಚೆನ್ನಾಗಿ ಬರೆದ್ಬಿಡ್ತಾರೆ ಅಥವಾ ಇನ್ನೇನೋ ಎಕ್ಸ್ಟ್ರಾ ಆಗಿಬಿಡುತ್ತೆ. ಎಂಥದ್ದು ಇಲ್ಲ. ಅದಕ್ಕೋಸ್ಕರನೇ ಹೆಚ್ಚಾಗಿ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು, ನಾವು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಆಮೇಲೆ ಮಕ್ಕಳಿಗೂ ತುಂಬ ಸ್ಟ್ರೆಸ್ ಹಾಕ್ಬಾರ್ದು. ಸುಮ್ಮನೆ ಎಕ್ಸ್ಟ್ರಾ ಮಕ್ಕಳಿಗೆ ಸ್ಟ್ರೆಸ್ ಹಾಕಿ ಹಿಂಗೆ ಓದಬೇಕು, ಇಷ್ಟೇ ಓದಬೇಕು, ಇಷ್ಟೇ ಬರೀಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ನೀನು ಅಂತೆಲ್ಲ ತುಂಬ ತಲೆ ತಿನ್ನೋಕೆ ಹೋಗಬಾರ್ದು. ಈಗ ನಮ್ಮನ್ನೆಲ್ಲ ನೋಡೋಕೆ ಹೋದರೆ ನಾವೆಲ್ಲ ಹೆಂಗೆ ಓದ್ತಾ ಇದ್ವಿ ಅಂದರೆ, ಯಾರೂ ಓದಿಸ್ತಾ ಇರಲಿಲ್ಲ. ನೀನು ಏನು ಓದಿದ್ಯಾ, ಎಷ್ಟು ಓದಿದ್ಯಾ ಅಂತ ತುಂಬ ಅತಿಯಾಗಿ ಯಾರೂ ನಮ್ಮನ್ನ ಇದು ಮಾಡ್ತಾ ಇರಲಿಲ್ಲ. ನಮಗೆ ನಾವೇ ಅಪ್ಪ ಅಮ್ಮ ಓದು ಅಂತ ಹೇಳೋದಕ್ಕೆ ಮುಂಚೆ ನಾವೇ ಬುಕ್ ಇಟ್ಕೊಂಡು ಕುತ್ಕೊಂಡು ಓದ್ತಾ ಇದ್ವಿ. ಯಾವುದೇ ಟ್ಯೂಷನ್ ಇಂಥದ್ದು ಹೋಗ್ತಾ ಇರಲಿಲ್ಲ ನಾವು. ಆರಾಮಾಗಿ ನಾವೇ ಮನೇಲಿ ಓದ್ಕೊತಾ ಇದ್ವಿ. ಹೋಮ್ವರ್ಕ್ ಏನಾರ ಕೊಟ್ಟಿದ್ದರೆ ಸ್ಕೂಲಲ್ಲಿ ನೀನು ಮಾಡಿದ್ಯಾ ಮಾಡಿಲ್ವಾ, ಮಾಡಬೇಕು ಅಂತ ಕೂಡ ಏನೂ ಹೇಳೋದೇ ಬೇಕಾಗಿರಲಿಲ್ಲ. ನಾವೇ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಇಲ್ಲ ಅಂದರೆ ನಮ್ಮ ಸ್ಕೂಲಲ್ಲಿ ನೆಕ್ಸ್ಟು ಸರಿಯಾಗಿ ಏಟು ಬೀಳ್ತಾಯಿತ್ತು, ಹೊಡಿತಾರೆ ಅನ್ನೋ ಭಯ, ಮಿಸ್ಸು ಏನಪ್ಪ ಅನ್ನೋ ಒಂದು ಇದಿತ್ತು, ನಮಗೆ ಭಯ ಇತ್ತು. ಆದರೆ ಇವಾಗ ಹಂಗಿಲ್ಲ ಅಲ್ವ ಎಜುಕೇಷನ್ ಸಿಸ್ಟಮು. ಮಕ್ಕಳನ್ನ ಹೊಡಿಯೋಂಗೇ ಇಲ್ಲ. ಮಕ್ಕಳು ಹೋಮ್ವರ್ಕ್ ಮಾಡಲಿಲ್ಲ ಅಂದರೂ ಅವ್ರು ಹೊಡಿಯೋಂಗಿಲ್ಲ, ಏನು ಇದು ಮಾಡೋಂಗಿಲ್ಲ. ಪೇರೆಂಟ್ಸ್ ಹಿಂದೆನೇ ಹೋಗ್ತಾರೆ. ಏನಾದರೂ ಒಂದೇಟು ಹೊಡೆದ್ಬಿಟ್ರೆ ನಮ್ಮ ಮಗುನ ಹಿಂಗೆ ಹೊಡೆದ್ರಿ ಅಂತ ಹೋಗಿ ಅವ್ರ ಮೇಲೆ ಜಗಳ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಅವರೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಮಕ್ಕಳನ್ನ ತುಂಬ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಏನು ಮಕ್ಕಳನ್ನ ಬೈದ್ರೇ ಮಕ್ಕಳು ಅದನ್ನು ಸಹಿಸೋದಿಲ್ಲ. ಅವಾಗೆಲ್ಲ ಎಲ್ಲರ ಮುಂದೆ ಬೈಯೋದು, ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಹೊಡಿಯೋದು, ಈ ಥರದ್ದೆಲ್ಲ ಮಾಡ್ತಿದ್ರು. ಅದು ಸರ್ವೇ ಸಾಮಾನ್ಯ ಆಗೋಗಿತ್ತು. ಆದರೆ ಇವಾಗಿನ ಕಾಲದಲ್ಲಿ ಮಕ್ಕಳು ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ತುಂಬ ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ಒಂದಿಬ್ಬರು ಮುಂದೆ ಒಂದು ಮೂರನೇ ವ್ಯಕ್ತಿನ ಯಾರನ್ನಾದ್ರೂ ಮಕ್ಕಳನ್ನ ಬೈದರು ಅಂದರೆ ಅವರು ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊತಾರೆ, ತುಂಬ ಆಳವಾಗಿ ಯೋಚನೆ ಮಾಡ್ತಾರೆ. ನನಗೇನೋ ಇನ್ಸಲ್ಟ್ ಆಯಿತು ಅನ್ನೋದನ್ನು ಆಳವಾಗಿ ತೊಗೋತಾರೆ. ಸೊ ಹಾಗಾಗಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಟೀಚರ್ಸು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅವ್ರನ್ನ ಹೊಡಿಯೋದೇ ಆಗಿರ್ಬೋದು, ಬೈಯೋದೇ ಆಗಿರ್ಬೋದು, ಈ ಥರದ್ದೆಲ್ಲ ಏನೂ ಮಾಡೋದಿಲ್ಲ. ಇನ್ನು ಮನೆಯಲ್ಲಿ ಮಕ್ಕಳು, ಮನೆಯಲ್ಲೂ ಅಷ್ಟೇ ಜಾಸ್ತಿ ತಂದೆ ತಾಯಿ ಏನೂ ಅವ್ರನ್ನ ಈ ಥರ ಅಂತ ಇದು ಮಾಡೋಂಗಿಲ್ಲ. ಎಲ್ಲರ ವಿಷಯದಲ್ಲೂ ಇದೇ ಥರ ಇರುತ್ತೆ. ಎಲ್ಲರ ಮನೆ ಮಕ್ಕಳು ಹೀಗೆ ಅಂತ ನಾನು ಹೇಳಲ್ಲ. ಬಟ್ ಕೆಲವೊಂದು ಮಕ್ಕಳು ಈ ಥರನೇ ಇರ್ತಾರೆ. ಸೊ ಹಾಗಾಗಿ ಈಗ ನಾವು ಓದೋದೇ ಒಂದು ಮಕ್ಕಳು, ಆಮೇಲೆ ಬೆಳೀತಾ 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 ಅವ್ರು ಏನು ಓದಿರ್ತಾರೆ, ಅವ್ರು ಏನು ಕೆಲಸ ಮಾಡ್ತಿರ್ತಾರೆ, ಒಂದೊಂದು ಸಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಹಾಗೂ ಕೂಡ ಆಗುತ್ತೆ. ಹಾಗಾಗಿ ನಾವು ಇದನ್ನೇ ಓದಬೇಕು, ನೀನು ಇಷ್ಟೇ ಓದಬೇಕು ಅಂತ ಅಂದ್ಬಿಟ್ಟು ನಮ್ಮ ಇಷ್ಟದಂತೆ ನಾವು ಮಕ್ಕಳನ್ನ ನಡೆಸ್ಕೊಳೋದನ್ನು ಬಿಟ್ಟು ಅವ್ರು ಆರಾಮಾಗಿ ಅವ್ರ ಲೈಫ್ನ, ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ತುಂಬ ಒಳ್ಳೆ ಸ್ಕೋರ್ ತೆಗಿತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಕ್ಲಾಸ್ಗೆ ಫಸ್ಟು. ಆದರೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಕ್ಟಿವೇ ಇರೋದಿಲ್ಲ ಮಕ್ಕಳು. ನೀವು ಅವ್ರನ್ನ ಮಾತಾಡ್ಸಿದ್ರೆ ಚಿಟಪಟ ಅಂತ ಮಾತಾಡೋದಿಲ್ಲ. ಒಂದು ಏನು ಅವರಲ್ಲಿ ಒಂದು ಆ್ಯಕ್ಟಿವ್ನೆಸ್ಸೇ ಇರೋದಿಲ್ಲ. ಅದೇ ನೀನು ಇವಾಗ ಚೆನ್ನಾಗಿ ಓದಿಲ್ದಿರೋ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ. ಅವರು ತುಂಬ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಅವ್ರು ಕಮ್ಮಿ ಸ್ಕೋರ್ ಮಾಡ್ಬೋದು. ಆದರೆ ಅವ್ರು ಎಷ್ಟು ಚೆನ್ನಾಗಿ ಚಿಟಪಟ ಅಂತ ಮಾತಾಡೋದಾಗಿರ್ಬೋದು, ಏನಾದರೂ ಕೇಳಿದ್ರೆ ಅದ್ರ ಬಗ್ಗೆ ವಿವರಣೆ ಕೊಡೋದಾಗಿರ್ಬೋದು, ಟಾಪರ್ಸ್ನೇ ನೀವು ಮಾತಾಡಿಸಿ ನೋಡಿ. ಎಷ್ಟೊಂದು ಸರಿ ಅವ್ರು ಏನು ಓದಿರ್ತಾರೆ ಅದು ಮಾತ್ರ ಅವ್ರು ಹೇಳ್ತಾರೆ ಹೊರತು, ಅದನ್ನು ಬಿಟ್ಟು ಬೇರೆ ವಿಷಯ ಏನಾದರೂ ಕೇಳಿದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜೇ ಇರೋದಿಲ್ಲ. ಅದನ್ನ ಹೆಂಗೆ ಹೇಳಬೇಕು, ಅದನ್ನು ಹೆಂಗೆ ಕನ್ವೆ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬಾರ್ದು. ಮಾರ್ಕ್ಸ್ ತೆಗಿಯೋರೆಲ್ಲರೂ ಟ್ಯಾಲೆಂಟರ್ಸು, ಮಾರ್ಕ್ಸ್ ತೆಗೆದಿರೋರೆಲ್ಲರೂ ಚೆನ್ನಾಗಿ ಓದಿಲ್ದೇ ಇರೋರು ಅನ್ನೋದೆಲ್ಲನೂ ಬಿಟ್ಬಿಟ್ಟು ಎಲ್ಲನೂ ಒಂದೇ ಸಮ ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವರು ಒಬ್ಬೊಬ್ಬರು ಒಂದೊಂದರಲ್ಲಿ ವೀಕ್ ಇರ್ತಾರೆ, ಒಬ್ಬೊಬ್ರು ಒಂದೊಂದರಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸ್ಟ್ರೆಂತ್ ಒಬ್ಬೊಬ್ಬರಲ್ಲಿ ಇದ್ದರೆ ಒಬ್ಬೊಬ್ಬರಲ್ಲಿ ವೀಕ್ನೆಸ್ ಒಂದೊಂದಿರುತ್ತೆ. ಹಾಗಾಗಿ ನಾವು ಆದಷ್ಟು ಮಕ್ಕಳನ್ನ ಫ್ರೀಯಾಗಿ ಬಿಡಬೇಕು.
ಇನ್ನು ನಾನು ಬೇಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಅಂದರೆ ಸ್ನ್ಯಾಕ್ಸ್ ಮಾತ್ರ, ಊಟ ಏನೂ ಇರೋದಿಲ್ಲ. ತಿನ್ನೋದಕ್ಕೆ ನಾಷ್ಟ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬಿಟ್ಟು ಮನೆಯಲ್ಲಿ ಕೆಲಸ ಇದೆ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ದೇವ್ರ ಪೂಜೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕು. ಇವತ್ತು ಅಕ್ಕ ಬರೋದಿದೆ, ಏನಂದರೆ ಒಂದು ಇಬ್ಬರಿಗೆ ನಾನು ಇನ್ವೈಟ್ ಮಾಡಿದ್ದೀನಿ. ಸೊ ಅಕ್ಕ ಬಂದು ಅವ್ರಿಗೆ ಪ್ಯಾರಾಮೀಟರ್ ಚೆಕ್ ಮಾಡಬೇಕು. ಹಾಗಾಗಿ ಅವಳು ಬರ್ತೀನಿ, ಊಟ ಎಲ್ಲ ಮುಗಿಸ್ಕೊಂಡ್ಬಿಡಿ ಅಂತ ಹೇಳಿದ್ದಾಳೆ. ಊಟ ಎಲ್ಲ ಮುಗಿಸ್ಕೊಂಡು ಆದ ನಂತರ ಬರ್ತೀನಿ, ಯಾಕೆಂದರೆ ಅವಳಲ್ಲಿ ಕ್ಲಬ್ಬಲ್ಲಿ ಇರ್ತಾಳೆ. ಕ್ಲಬ್ ಟೈಮಿಂಗ್ಸ್ 11:30ವರೆಗೂ ಇರುತ್ತೆ ಅವಳಿಗೆ. 11:30ವರೆಗೂ ಅಲ್ಲಿದ್ದು ಅದು ಮುಗಿದಾದ ನಂತರನೇ ನಾನು ಬರ್ತೀನಿ. ನಾನು ಊಟ ಎಲ್ಲ ಮಾಡಿಕೊಂಡು ಒಂದೇ ಸರಿ ಬರ್ತೀನಿ, ನೀವು ಊಟ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದಾಳೆ. ಅವಳು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀಯಾಗಿದ್ದರೆ ಆರಾಮಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ಫ್ರೆಶ್ ಪಾರ್ಟಿ ಮಾಡ್ತಾಯಿದ್ದೀವಿ ಇವತ್ತು ಮನೆಯಲ್ಲಿ. ಸೊ ನೋಡಿ, ಈಗ ನಮ್ಮ ಅಕ್ಕ ಬಂದಿದ್ದಾಳೆ, ನಾವು ಇನ್ವೈಟ್ ಮಾಡಿದ್ವಿ, ಅವರು ಬಂದಿದ್ದಾರೆ. ಅವ್ರಿಗೆ ನನ್ನ ಅಕ್ಕ ಪ್ಯಾರಾಮೀಟರ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಆ ನ್ಯೂಟ್ರಿಷನ್ ಫುಡ್ ಬಗ್ಗೆ. ಹಾಗೆ ಅದರಲ್ಲಿ ಸ್ಕಿನ್ ಪ್ರಾಡಕ್ಟ್ ಕೂಡ ಇದೆ. ಸೊ ಅದನ್ನು ನಮ್ಮ ಅಕ್ಕ ಈಗ ಅವ್ರಿಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದಾಳೆ. ನೋಡಿ, ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆಯ ರಿಸಲ್ಟ್ ಇದೆ ಫ್ರೆಂಡ್ಸ್. ಆ ಸ್ಕಿನ್ ಪ್ರಾಡಕ್ಟ್ ಕೂಡ ನಾವು ಅದನ್ನೇ ನಮ್ಮ ಅಕ್ಕ ನಾವೆಲ್ಲರೂ ಅಪ್ಲೈ ಮಾಡ್ತೀವಿ. ತುಂಬಾ ಒಳ್ಳೆಯ ರಿಸಲ್ಟ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೇನಾದರೂ ಬೇಕಿದ್ದರೆ ಸ್ಕಿನ್ ಪ್ರಾಡಕ್ಟು, ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಅದನ್ನು ತಲುಪಿಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಹಿಂಗೇನು ನೋಡ್ತಾ ಇದ್ದೀರಾ, ಅದೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಯಾವುದರಿಂದ ತಯಾರಿಸಿದ್ದಾರೆ, ಹೇಗೆ ಈ ಪ್ರಾಡಕ್ಟ್ ರೆಡಿ ಆಗಿದೆ ಅನ್ನೋದನ್ನು, ಸ್ಕಿನ್ ಪ್ರಾಡಕ್ಟ್ ಬಗ್ಗೆ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಸೊ ಅಕ್ಕಂದು ಇಷ್ಟರಲ್ಲೇ ಕ್ಲಬ್ ಇನಾಗ್ರೇಷನ್ ಕೂಡ ಇದೆ. ಸೊ ಆ ವ್ಲಾಗ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನಾಗ್ರೇಷನ್ಗೆ ಕರೀತಾಳೆ, ಸೊ ಹೋಗಬೇಕು. ಇಷ್ಟು ದಿವಸ ಒಂದು ಮಿನಿ ಕ್ಲಬ್ ಓನರ್ ಆಗಿದ್ದು, ಇವಾಗ ಅವಳೇ ಒಂದು ಕ್ಲಬ್ ಓನರ್ ಆಗಿ ಅವಳು ಬರ್ಡೇ ದಿವಸ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಸೋ ವೆರಿ, ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಆ ಕ್ಲಬ್ ಇನಾಗ್ರೇಷನ್ಗೆ ಹೋಗೋದಕ್ಕೆ. ಒಂದು ಪ್ರೌಡ್ ಫೀಲ್ ಅಲ್ವಾ, ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಒಬ್ಬಳು ಇವಾಗ ವೆಲ್ನೆಸ್ ಕೋಚ್ ಅಂತ ಹೇಳ್ಕೊಳೋಕ್ಕೆ ನಂಗೆ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಅಕ್ಕಂದು ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಸಖತ್ತಾಗಿದೆ, ಅಮೇಝಿಂಗ್ ರಿಸಲ್ಟು. ನನ್ನ ಹಳೇ ವ್ಲಾಗ್ಸಲ್ಲಿ ನಮ್ಮ ಅಕ್ಕನ ನೀವು ಯಾರಾದರೂ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವಳದು ಸ್ಕಿನ್ನು ಎಷ್ಟು ಹಾಳಾಗಿತ್ತು. ಆ್ಯಂಡ್ ಅವಳ ನೆಕ್ ಪಾರ್ಟ್ ಬಂದು ಫುಲ್ಲು ಬ್ಲ್ಯಾಕ್, ಒಂದೊಳ್ಳೆ ನೆಕ್ಲೆಸ್ ಇದು ಥರ ಕಾಣಿಸ್ತಾ ಇತ್ತು. ಅಷ್ಟೊಂದು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಫೇಸೇ ಒಂದು ಕಲರು, ಅದು ನೆಕ್ಕೆ ಒಂದು ಕಲರು, ಆ ಥರ ಆಗಿಬಿಟ್ಟಿತ್ತು ಅವಳದು. ಸೊ ಅವಳದು ಟ್ರಾನ್ಸ್ಫಾರ್ಮೇಷನ್ ಅಮೇಝಿಂಗ್ ರಿಸಲ್ಟು ಫ್ರೆಂಡ್ಸು. ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆವಾಗ ನಾವು ಅದನ್ನು ಯೂಸ್ ಮಾಡೋದ್ರಲ್ಲಿ, ಟ್ರೈ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ, ತಪ್ಪಿಲ್ಲ, ಎಂಥದ್ದು ಸೈಡ್ ಎಫೆಕ್ಟ್ ಇಲ್ಲ. ಸ್ಕಿನ್ ಅಂತೂ ಸಖತ್ತಾಗಿದೆ ನಮ್ಮ ಅಕ್ಕಂದು. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಸೊ ಇಂಟ್ರೆಸ್ಟ್ ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ನಾನು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಟಾಟಾ, ಬೈ ಬಾಯ್.